ಅಮೃತ ಅಯ್ಯಂಗಾರ್ ಅಂತ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ನ್ಯಾಚುರಲ್ ಆಗಿ ಮಾಡ್ಕೋತಾರೆ ಅಂತೆಲ್ಲ ಹೇಳ್ತಾರೆ. ನೀವು ಜಾಸ್ತಿ ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀರಿ, ಯಾವ ಥರ ಲಿಪ್ಸ್ಟಿಕ್ಸ್ ಇಷ್ಟ, ನೂಡಾ, ಸ್ಕಿನ್ ಕೇರ್ ಏನು, ಎಲ್ಲ ಡೌಟ್ಸು ನಿಮ್ಮ ಫ್ಯಾನ್ಸಿಗಿರುತ್ತೆ. ಸೊ ಹೇಳಿ. ನಾನು ನಾರ್ಸ್ ಅನ್ನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ನನಗೆ ನನ್ನ ಸ್ಕಿನ್ ಟೋನ್ ಇರೋ ಮೇಕಪ್ ತುಂಬ ಇಷ್ಟ. ನಾನು ಜಾಸ್ತಿ ಮೇಕಪ್ ಕನ್ಸಲ್ಟ್ ಮಾಡಿ ಕೇಳಿರ್ತೀರಾ? ಹೌದು. ಸೊ ನನಗೆ ಹೌದು ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋದು, ನನ್ನ ಸ್ಕಿನ್ ಟೋನಿಗೆ ಯಾವ್ದಿದೆ ಅದು ಮ್ಯಾಚ್ ಆಗೋದು. ನಾನು ಯೂಶ್ವಲಿ ಒಂದು 4-5 ಟ್ರೈ ಮುಂಚೆ ಮ್ಯಾಕ್ ಹಾಕ್ತಾಯಿದ್ದೆ, ಇವಾಗ ನಾರ್ಸಿಗೆ ಶಿಫ್ಟ್ ಆಗಿದ್ದೀನಿ ಯಾಕಂದರೆ ನ್ಯಾಚುರಲ್ ಟೋನ್ ನನಗಿಷ್ಟ. ಬಟ್ ಸಿನಿಮಾ ಮೇಕಪ್ ಬೇರೆ, ನಾನು ರೆಗ್ಯುಲರಾಗಿ ಮಾಡ್ಕೋಬೇಕಾದ್ರೆ ನಾರ್ಸ್ ಮಾಡ್ಕೋತೀನಿ. ಸಿನಿಮಾ ಮೇಕಪ್ಪಲ್ಲಿ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, 2-3 ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ. ನೂಡ್ಸು, ನಮ್ಮ ಫ್ಯಾನ್ ಆಫ್ ನೂಡ್ಸ್. ನನ್ನ ಬ್ಯಾಗಲ್ಲಿ ನೋಡಿದ್ರೆ ಎಲ್ಲ ಅದೇ ಶೇಡ್ದು ಒಂದು ಚೂರು ಡಿಫ್ರೆನ್ಸಲ್ಲಿರುತ್ತೆ. ಎಲ್ಲ ನೂಡ್ಸು ನನ್ನ ಬ್ಯಾಗಲ್ಲಿದೆ. ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ನೆಕ್ಸ್ಟ್ ತಗೊಳಕ್ಕೆ ಹೋಗಾಗ ಯಾವ ಕಲರ್ ತಗೊಳ್ಳಿ ಅನ್ನೋದೇ ಕನ್ಫ್ಯೂಸ್ ಆಗಬೇಕು. ಸೀರಿಯಸ್ಲಿ ನಮ್ಮಮ್ಮ ನೋಡ್ತಾ ಇರ್ತಾರೆ, ಒಂದೇ ಕಲರ್ದು ಎಷ್ಟು ಮಾಡಿದ್ಯಾ, ನಾನು ಅಂದಿಲ್ಲ ಚೂರು ಚೇಂಜ್ ಇದೆ ನೋಡು ಅಂತ. ನನಗೆ ನೂಡ್ಸ್ ತುಂಬ ಇಷ್ಟ. ಬಿಕಾಸ್ ನಾವು ನಾರ್ಮಲ್ ಸ್ಕಿನ್ ಟೋನ್ ಹಾಕಿದಾಗ ಡಾರ್ಕ್ ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಹಿಂಗೆ ಕಾಣಿಸ್ಬಿಡುತ್ತೆ. ಸೊ ಬ್ರ್ಯಾಂಡು ನಾನು ಕೀಕೋ ಯೂಸ್ ಮಾಡ್ತೀನಿ, ಕೀಕೋ ಮತ್ತು ಫೇಸಸ್ ಯೂಸ್ ಮಾಡ್ತೀನಿ, ಮತ್ತು ಅದೇ ಫೆಂಟಿ ಬ್ಯೂಟಿ ಯೂಸ್ ಮಾಡ್ತೀನಿ. ಇದು 3 ಜಾಸ್ತಿ ಯೂಸ್ ಮಾಡ್ತೀನಿ. ಹೋಮ್ ರೆಮಿಡಿ ಮನೇಲೆ ಕೂತ್ಕೊಂಡು ಟಕ್ ಅಂತ ಒಂದು 5-10 ನಿಮಿಷದಲ್ಲಿ ರೆಡಿ ಆಗಬೇಕು ಅಂದರೆ ಯಾವುದು? ಒಂದೇ ಪ್ರಾಡಕ್ಟ್ ಅಲ್ಲ, ಮತ್ತೆ ಸ್ಕಿನ್ನಿಗೆ ಫಸ್ಟು ನೀರು ಕುಡಿಬೇಕು, ಮೇನ್ ಇಂಪಾರ್ಟೆಂಟು. ಏನು ಊಟ ತಿಂಡಿ ಬಿಡಬೇಡಿ ದಯವಿಟ್ಟು. ಸ್ವಲ್ಪ ಫ್ರೂಟ್ಸ್ ತಿನ್ನಿ ಚೆನ್ನಾಗೆ, ಸ್ವಲ್ಪ ಸತ್ವ ಬರಬೇಕಂದ್ರೆ ಫ್ರೂಟ್ಸ್ ಎಲ್ಲ ಹೋಗಬೇಕು. ಆಮೇಲೆ ನೀರು ಸಿಕ್ಕಾಬಟ್ಟೆ ಕುಡಿಬೇಕು. ಆಮೇಲೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ಫೇಸ್ ಪ್ಯಾಕ್ ನಾನು ಪಪಾಯ ಹಾಕೋತಾ ಇರ್ತೀನಿ. ಪಪಾಯ ಹಾಕೊಳ್ತೀನಿ. ಟ್ಯಾನ್ ಆದರೆ ಟೊಮ್ಯಾಟೊ ಹಾಕೋತೀನಿ. ಸೊ ನಾನೆಲ್ಲ ನ್ಯಾಚುರಲ್ಲೇ ಯೂಸ್ ಮಾಡೋದು. ನಾನೇನು ಯಾವುದು ಅಂದರೆ ತಕ್ಷಣಕ್ಕೆ ಫುಲ್ ವೈಟಾಗಿ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂದರೆ ಫೇರ್ ಆಗಿ ಏನು? ಮುಲ್ತಾನ್ ಮೆಟ್ಟಿ ಫೇಸ್ ಪ್ಯಾಕ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ, ಒಂದು ಸ್ವಲ್ಪ ಮೊಸರು, ಮುಲ್ತಾನ್ ಮೆಟ್ಟಿ, ಆಮೇಲೆ ಈ ಅರಿಶಿನ ಬರುತ್ತೆ, ಅದು ಯಾವುದು ಅರಿಶಿನ, ಕಸ್ತೂರಿ ಅರಿಶಿನ, ಅದು ಅದೇನೋ ಅದಕ್ಕೊಂದೇನೋ ಸಪ್ರೇಟ್ ಆಗಿದೆ ಅದು. ಆಮೇಲೆ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಹಾಕೋತೀನಿ. ಇನ್ನು ಕೂದಲು ಸೀಕ್ರೆಟ್ ಏನು? ತುಂಬ ಸ್ಟೈಲಿಂಗ್ ಎಲ್ಲ ಮಾಡ್ತಾ ಇರ್ತೀರಿ, ಸೊ ಏನು? ನಾನು ಹೀಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಸ್ಟೈಲ್ ಮಾಡೋದಕ್ಕೂ ಮುಂಚೆ ಹೀಟ್ ಪ್ರೊಟೆಕ್ಟರ್ ಹಾಕಿನೇ ಸ್ಟ್ರೈಟ್ ಮಾಡೋದು. ಯಾಕಂದರೆ ನಾವು ರೆಗ್ಯುಲರಾಗಿ ಮಾಡ್ಕೊಳ್ತಾನೆ ಇರ್ತೀವಲ್ವ. ನನ್ನ ಹೇರ್ ನ್ಯಾಚುರಲಿ ಸ್ಟ್ರೈಟ್ ಇದೆ, ಸೊ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಮೇಂಟೈನ್ ಮಾಡ್ಕೊಳ್ತೀನಿ. ನಾನು ಒಂದು ಸ್ವಲ್ಪ ಕರ್ಲ್ ಎಲ್ಲ ಮಾಡಿದ್ರೆ ಒಂದು 2 ದಿನ ಹಾಗೆ ಹೋಗುತ್ತೆ ಅದೇನೆ. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು. ಬಟ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಫಂಕ್ಷನ್ಸ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ರೆಗ್ಯುಲರ್ ಮೀಟಿಂಗ್ಸ್ಗೆಲ್ಲ ಮಾಡಿ ಹೇರ್ ಹಾಳು ಮಾಡ್ಕೊಬೇಡಿ. ಬಿಕಾಸ್ ವಾಟರ್ ಕ್ವಾಲಿಟಿ ಅಂತೂ ತುಂಬ ಕೆಟ್ಟದಾಗಿದೆ ಇವಾಗ. ಹಾರ್ಡ್ ವಾಟ್ರಿಂದ ಹೇರ್ ಫಾಲ್ ಆಗುತ್ತಲ್ಲ. ಇಲ್ಲ, ನಾನು ಆ್ಯಕ್ಚುಲಿ ಹೇರ್ ಮಾಸ್ಕ್ ಹಾಕಲ್ಲ. ಅಂದರೆ ನಾನು ಒಂದು ರೆಗ್ಯುಲರಾಗಿ ಒಂದು ಲಾರಿಯಲ್ದೊಂದಿದೆ, ಅದನ್ನು ಹಾಕ್ತೀನಿ. ಬಟ್ ನ್ಯಾಚುರಲ್ಲಾಗಿ ನಾನು ಆ್ಯಕ್ಚುಲಿ ಏನೂ ಮಾಡಲ್ಲ ಹೇರ್ಗೆ. ಸ್ಪಾಗ್ ಹೋಗ್ತೀನಿ, ಎಣ್ಣೆ ಹಚ್ತೀನಿ. ಅಂದರೆ ಒಂದು 2 ತಿಂಗಳಿಗೆ ಒಂದ್ಸತಿ. ಅಪ್ಪ ನಮ್ಮಮ್ಮ ನೋಡಿದ್ರೆ ಬೈತಾರೆ, ಎಲ್ಲ ಹಚ್ತಾಳೆ, ಬರೀ ಡವ್ ಮಾಡ್ತಾ ಇದ್ದಾಳೆ ಅಂತ. ನಮ್ಮಮ್ಮ ನೆನ್ಪು ಮಾಡ್ಬೇಕು ನನಗೆ, ಆಯಿಲ್ ಹಾಕು ಅಂತ.